ಸ್ವರೂಪ್ ಅವರಿಂದ ಹಾಸನದಲ್ಲಿ ನೂತನ ಆಟೋ ನಿಲ್ದಾಣಕ್ಕೆ ಚಾಲನೆ. ಹಾಸನದ ಹುಣಸಿನಕೆರೆ ಬಡಾವಣೆಯಲ್ಲಿ ನಿರ್ಮಿಸಲಾದ ಎಪಿಜೆ ಅಬ್ದುಲ್ ಕಲಾಂ ಆಟೋ ನಿಲ್ದಾಣವನ್ನು ಶಾಸಕ ಸ್ವರೂಪ್ ಉದ್ಘಾಟಿಸಿದರು. ಆಟೋ ಚಾಲಕರ ಬಹುದಿನಗಳ ಬೇಡಿಕೆಯಾಗಿದ್ದ ಈ ನಿಲ್ದಾಣವು ಬಿಸಿಲು ಮಳೆಯಿಂದ ವಾಹನಗಳನ್ನು ರಕ್ಷಿಸಲು ನೆರವಾಗಲಿದೆ. ಶಾಸಕರ ಅನುದಾನದಲ್ಲಿ ನಿರ್ಮಿಸಿರುವ ಈ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಸ್ವರೂಪ್ ಮನವಿ ಮಾಡಿದರು. ನಮ್ಮ 80 ಫೀಟ್ ರಸ್ತೆಯಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಆಟೋ ಚಾಲಕರಿರ್ಬೋದು ಎಲ್ಲರೂ ಕೂಡ ನಮಗೆ ಒಂದು ಕೋರಿಕೆ ಇಟ್ಟಿದ್ರು. ಆಟೋ ಸ್ಟ್ಯಾಂಡ್ನ ಒಂದು ಅವಶ್ಯಕತೆ ಇದೆ ಅಂತ. ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಕೌನ್ಸಿಲರ್ ಅಂತ ಬಾಬುಲಾಲ್ ಅವರು, ಆತ್ಮೀಯ ಸ್ನೇಹಿತರು ಮತ್ತು ಕೌನ್ಸಿಲರ್ ಅಂತ ರಫೀಕ್ ಅವರು, ಕಾರ್ಪೊರೇಟರ್ ಆಗಿದ್ದಾರೆ ಎಲ್ಲ ಕಾರ್ಪೊರೇಟರ್ ಅದೆಲ್ಲ ನಮ್ಮ ಸ್ನೇಹಿತರು ಸೇರಿ ಆಟೋ ಸ್ಟ್ಯಾಂಡ್ ಮಾಡೋ ಮುಖಾಂತರ ಒಂದು ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆ ಕೂಡ ಮಾಡಿದ್ದೀವಿ. ಆಟೋ ಚಾಲಕರು ಅವರ ಒಂದು ಇದನ್ನು ಉಪಯೋಗನ ಪಡ್ಕೋಬೇಕು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಒಂದು ಉಪಯೋಗನ ಪಡ್ಕೋಬೇಕು ಅಂತ ಹೇಳೋ ಮುಖಾಂತರ ಈಗಾಗಲೇ ಚಿಕ್ಕನಕಟ್ಟೆಲ್ಲೂ ಕೂಡ ಈಗ ಅಂಗನವಾಡಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇವತ್ತು. ಅದೇ ರೀತಿ ಇವತ್ತು ನಮ್ಮ ಅಂಬೇಡ್ಕರ್ ನಗರದಲ್ಲಿ ಅಂಗನವಾಡಿ ಶಾಲೆ ಬಿದೋಗಿದೆ ಅಂತ, ಉರ್ದು ಶಾಲೆ ಬಿದೋಗಿದೆ ಅಂತ ಹೇಳಿದರೆ ಅದು ಕೂಡ ಈಗ ಒಂದು ವೀಕ್ಷಣೆ ಮಾಡಿ ಅದನ್ನು ಕೂಡ ಶೀಘ್ರದಲ್ಲೇ ಅದನ್ನು ದುರಸ್ಥಿತಿ ಮಾಡುವಂಥ ಕೆಲಸನ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ಹಂತವಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಸ್ವಚ್ಛತೆ ವಿಚಾರದಲ್ಲಿ ಭಾಳಷ್ಟು ಸಾರ್ವಜನಿಕರು ಎಚ್ಚೆತ್ತುಕೊಂಡು ಕಸವನ್ನು ಏನು ನಮ್ಮ ಆಟೋ ಟಿಪ್ಪರ್ಗಳು ಬರುತ್ತೆ ಬೆಳಗಿನ ಇದರಲ್ಲಿ ಅದಕ್ಕೆ ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ಏನು ಒಣ ತ್ಯಾಜ್ಯ ಮತ್ತು ಹಸಿ ತ್ಯಾಜ್ಯನ ಇದಕ್ಕೆ ನಾವು ವಿಂಗಡಣೆ ಮಾಡಿ ಹಾಕಬೇಕು. ಏಕೆಂದರೆ ಎಲ್ಲ ಒಂದು ಕಡೆ ಸ್ವಚ್ಛತೆಯಲ್ಲೇ ನಾವು ಹಿಂದುಳಿದಿದ್ದೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಕೂಡ ಈ ಒಂದು ಎಪಿಜೆ ಆಟೋ ನಿಲ್ದಾಣ ಏನು ಮಾಡಿದ್ದೀವಿ ಎಲ್ಲರೂ ಕೂಡ ಇದನ್ನು ಉಪಯೋಗ ಪಡ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ನಮಗೆಲ್ಲರೂ ಶುಭವನ್ನು ಕೋರ್ತಾ, ಈಗಾಗಲೇ ಶೀಘ್ರದಲ್ಲೇ ನಾವು ಏನು ಜಡ್ಕಾ ಸ್ಟ್ಯಾಂಡು ಒಂದು ಇತಿಹಾಸ ಇರುವಂಥ ನಮ್ಮ ಹಾಸನ ನಗರದಲ್ಲಿ ಒಂದು ಆಟೋ ನಮ್ಮ ಕುದುರೆ ಸ್ಟ್ಯಾಂಡ್ ಇತ್ತು, ಅದು ಕೂಡ ಎಲ್ಲ ಒಂದು ಕಡೆ ಕುದುರೆಗಳ ಒಂದು ಇದನ್ನು ಕಮ್ಮಿ ಆಗ್ತಾ ಬರ್ತಾ ಇರೋದ್ರಿಂದ ಎಲ್ಲ ನಮ್ಮ ಸ್ನೇಹಿತರು ಸತ್ಯನಾರಾಯಣವರು ನಮ್ಮೆಲ್ಲ ಸ್ನೇಹಿತರೆಲ್ಲ ಸೇರಿ ಇವತ್ತು ಅದನ್ನು ಒಂದು ಕಟ್ಟಡವನ್ನು ಮಾಡಿದ್ದಾರೆ. ಅದು ಕೂಡ ಶೀಘ್ರದಲ್ಲೇ ಏನು ಕುದುರೆ ಇದನ್ನು ಕೂಡ ನಾವು ಶೀಘ್ರದಲ್ಲೇ ಉದ್ಘಾಟನೆ ಮಾಡ್ತೀವಿ.